ನಮ್ಮಪ್ಪ ಅಲ್ಲಿ ಫೋಟೋದಲ್ಲಿದ್ದಾರೆ ನೋಡಿ ಅವರು. ಏನಾದರೂ ಮಾಡು, ನಿನ್ನ ಲೈಫಲ್ಲಿ ಉದ್ಧಾರ ಆಗು ಅಂತ ಹೇಳ್ತಿದ್ರು. ಆ್ಯಂಡ್ ಹಿ ವಾಸ್ ಮೈ ಫಸ್ಟ್ ಸಪೋರ್ಟ್, ಬ್ಯಾಕ್ ಸಪೋರ್ಟ್ ಆ್ಯಂಡ್ ಫಸ್ಟ್ ಚಿಯರ್ ಲೀಡರ್. ಅಮ್ಮಂಗೆ ಆ್ಯಕ್ಚುಲಿ ಒಂಚೂರು ಹಿಂಜರಿಕೆ ಇತ್ತು, ಅಯ್ಯೋ ಇಂಡಸ್ಟ್ರಿನ ಹಿಂಗೆ ಏನು ಎತ್ತ ಅಂತ. ಏನಾದರೂ ಮಾಡು ಮುನ್ನುಗ್ಗು ಮಗನೆ ಅಂತ ಹೇಳಿದ್ದಪ್ಪ. ಅವ್ರು ಹೇಳಿದ್ದವರು ಆ್ಯಕ್ಚುಲಿ ಇವತ್ತು ಅವ್ರಿಗೆ ಇರಬೇಕಾಗಿತ್ತು, ಇವತ್ತು ಅವ್ರು ನೋಡೋಕ್ಕಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಅಪ್ಪ ತೀರ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು. ದುಡ್ಡಿಗೋಸ್ಕರ ನನ್ನ ಕನಸಲ್ಲಿ ನಾನು ಯಾವತ್ತು ಕನಸು ಕಾಣ್ತಿದ್ದು ದಟ್ ಐ ಹ್ಯಾವ್ ಟು ಬಿ ಅ ಹೀರೋ, ಬಿಗ್ ಹೀರೋ ಅಂತ. ದುಡ್ಡಿಗೋಸ್ಕರ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ. ಪುಟ್ಟಕ್ಕನ ಮಕ್ಕಳು ಅಂತ ಮಾಡ್ತಿದ್ದೆ. ಐ ಪ್ಲೇಡ್ ಅ ಕ್ಯಾಮಿಯೋ ದರ್, ನಾಟ್ ಅ ಕ್ಯಾಮಿಯೋ, ಇಟ್ಸ್ ಜಸ್ಟ್ ಅ ಬ್ರಿಡ್ಜ್ ಕ್ಯಾರೆಕ್ಟರ್. ಯಾವುದು ಇಂತಿನಿ ಮಾಷ್ ಅಂತ ಮಾಡ್ತಿದ್ದೆ, ಅಲ್ಲಿ ಮಗನ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಡ್ಯಾನ್ಸ್ ಅಂತ ಒಂದು ಶೋ ಮಾಡಿದೆ, ಅದರಲ್ಲಿ ಡ್ಯಾನ್ಸ್ 3 ಒಟ್ಟಿಗೆ ಮಾಡ್ತಿದ್ದೆ. ಜೊತೆಗೆ ಅಪ್ಪ ತೀರ್ಕೊಂಡಾಗ ಅಪ್ಪಂದು ವರ್ಕ್ಶಾಪ್ ಇತ್ತು, ಅದನ್ನು ಹೋಗಿ ಇಲ್ಲಿಂದ ನೋಡ್ಕೊತಾ ಇದ್ದೆ. ನನ್ನ ತಂಗಿ ಮ್ಯಾನೇಜ್ ಮಾಡ್ತಾಯಿದ್ಲು ಅಲ್ಲಿಂದ, ಎವ್ರಿಥಿಂಗ್ ಏನೇ ಲೆಕ್ಕಾಚಾರ ಇದ್ರು ನಾನು ಇಲ್ಲಿಂದ ಮ್ಯಾನೇಜ್ ಮಾಡ್ತಿದ್ದೆ. ಅವಳು ಅಂಗಡಿಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ಲು ಹುಡುಗರ ಹತ್ರ. ಅವಳು ತುಂಬ ಸಪೋರ್ಟ್ ಮಾಡಿದ್ದಾಳೆ. ಇಷ್ಟೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೆ. ಅದು ಹಣವನ್ನು ಕೂಡಿಸೋದಕ್ಕೋಸ್ಕರ, ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ. ಸೊ ಅಷ್ಟೆಲ್ಲ ಕಷ್ಟ ಆಯಿತು. ಎಷ್ಟೇ ಕಷ್ಟಪಟ್ಟರು ಇವತ್ತಿಗೆ ನನ್ನದೊಂದು ಜರ್ನಿ ಇದೆಯಲ್ಲ, ಅದನ್ನು ಹೇಳ್ಕೊಳ್ಬೇಕಾದ್ರೆ ಆ್ಯಕ್ಚುಲಿ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ. ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರೋದಕ್ಕೆ ಇದು ಎಲ್ಲವೂ ಕಾರಣ.